ಸ್ನೇಹಿತರೆ, ಇತ್ತೀಚೆಗೆ ಇಂಟರ್ನೆಟ್ನಲ್ಲಿ ಬೆಂಕಿಯಂತೆ ಒಂದು ಸುದ್ದಿ ಹರಡುತ್ತಿದ್ದು, ಅದನ್ನು ಕೇಳಿದ ಪ್ರತಿಯೊಬ್ಬರ ತಲೆಯೂ ಗಿಡ್ರಂಗಿಯಾಗುತ್ತಿದೆ. ಈ ಸುದ್ದಿಯನ್ನು ಮೊದಲ ಬಾರಿಗೆ ಕೇಳುತ್ತಿರುವ ಪ್ರತಿಯೊಬ್ಬರೂ ಸಂಪೂರ್ಣವಾಗಿ ಆಶ್ಚರ್ಯ ಮತ್ತು ಗೊಂದಲಕ್ಕೊಳಗಾಗುತ್ತಿದ್ದಾರೆ. ಏಕೆಂದರೆ ಸೋಷಿಯಲ್ ಮೀಡಿಯಾದ ಪ್ರತಿಯೊಂದು ಪ್ಲಾಟ್ಫಾರ್ಮ್ನಲ್ಲೂ ಒಬ್ಬ ವ್ಯಕ್ತಿ ತನ್ನ ಬಾಲ್ಯದ ಆಸೆಯನ್ನು ಪೂರೈಸಿಕೊಳ್ಳಲು ಬರೋಬ್ಬರಿ 220 ಕೋಟಿ ರೂಪಾಯಿ ಖರ್ಚು ಮಾಡಿ ಸಾಲು ರಿಸ್ಕಿ ಸರ್ಜರಿಗಳನ್ನು ಮಾಡಿಸಿಕೊಂಡು ತಾನೇ ನಾಯಿಯಾಗಿ ಬದಲಾಗಿದ್ದಾನೆ ಎಂದು ಪದೇ ಪದೇ ಪ್ರತಿಪಾದಿಸಲಾಗುತ್ತಿದೆ. ಜನರು ಈ ವಿಡಿಯೋ ನೋಡಿ ತರಹೇವಾರಿ ಕಾಮೆಂಟ್ ಮಾಡುತ್ತಿದ್ದಾರೆ. ಕೆಲವರು ಈತನನ್ನು ಜಗತ್ತಿನ ಅತಿ ದೊಡ್ಡ ಹುಚ್ಚ ಎಂದಿದ್ದರೆ, ಇನ್ನು ಕೆಲವರು ಮನುಷ್ಯನ ಬಳಿ ಮಿತಿಮೀರಿದ ಹಣ ಬಂದಾಗ ಬುದ್ಧಿ ಕೆಟ್ಟು ಇಂತಹ ಮೂರ್ಖತನದ ಕೆಲಸಗಳನ್ನು ಮಾಡಲು ಶುರು ಮಾಡುತ್ತಾನೆ ಎನ್ನುತ್ತಿದ್ದಾರೆ. ಆದರೆ ನಾವು ಈ ವಿಚಾರದ ಬಗ್ಗೆ ತನಿಖೆ ನಡೆಸಿದಾಗ ಇದು ಸಂಪೂರ್ಣವಾಗಿ ಜಪಾನ್ನಲ್ಲಿ ನಡೆದ ಘಟನೆ ಎಂದು ತಿಳಿದುಬಂತು. ಇಂಟರ್ನೆಟ್ನಲ್ಲಿ ಸನಸನಿ ಸೃಷ್ಟಿಸುವುದಕ್ಕಾಗಿ ಅಮೆರಿಕದ ಹೆಸರನ್ನು ಸುಮ್ಮನೆ ಸೇರಿಸಲಾಗಿತ್ತು. ಇದು ಜಪಾನ್ನ ಟಾಕೋ ಎಂಬ ವ್ಯಕ್ತಿಯ ಕಥೆ. ಈತ 220 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಜರಿ ಮಾಡಿಸಿಕೊಂಡಿಲ್ಲ, ಬದಲಿಗೆ ಸುಮಾರು 12 ರೂಪಾಯಿರಿಂದ 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಚ್ಚುಕಟ್ಟಾದ ರಿಯಲಿಸ್ಟಿಕ್ ಸೂಟ್ ಒಂದನ್ನು ತಯಾರಿಸಿಕೊಂಡಿದ್ದಾನೆ. ಇದನ್ನು ಹಾಕಿಕೊಂಡರೆ ಯಾವುದೇ ಮನುಷ್ಯ ಥೇಟ್ ನಾಯಿಯಂತೆಯೇ ಕಾಣಿಸುತ್ತಾನೆ. ಟಾಕೋ ಈ ಸೂಟ್ ಧರಿಸಿ ತನ್ನ ಮೊದಲ ವಿಡಿಯೋವನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುತ್ತಿದ್ದಂತೆ ಅದು ಕಾಡ್ಗಿಚ್ಚಿನಂತೆ ವೈರಲ್ ಆಯಿತು. ಆದರೆ ಈ ಸುದ್ದಿ ಭಾರತಕ್ಕೆ ಬಂದಾಗ ಕೆಲ ಕ್ರಿಯೇಟರ್ಸ್ ಇದನ್ನು 220 ರೂಪಾಯಿ ಕೋಟಿಯ ಸರ್ಜರಿ ಎಂದು ಬಿಂಬಿಸಿ ಫೇಕ್ ನ್ಯೂಸ್ ಮಾಡಿದರು. ಜಪಾನ್ನ ಟಾಕೋ ತನ್ನ ಈ ವಿಚಿತ್ರ ಆಸೆಯ ಬಗ್ಗೆ ಜಗತ್ತಿಗೆ ತಿಳಿಸಿದಾಗ, ಒಬ್ಬ ಮನುಷ್ಯ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಯಿಯಾಗಲು ಯಾಕೆ ಬಯಸುತ್ತಾನೆ ಎಂದು ಪ್ರತಿಯೊಬ್ಬರಿಗೂ ತಿಳಿಯುವ ಕುತೂಹಲವಿತ್ತು. ಟಾಕೋ ಒಂದು ಇಂಟರ್ವ್ಯೂನಲ್ಲಿ ತನಗೆ ಬಾಲ್ಯದಿಂದಲೂ 4 ಕಾಲಿನ ಪ್ರಾಣಿಗಳ ಮೇಲೆ ಒಂದು ರೀತಿಯ ವಿಶೇಷ ಪ್ರೀತಿಯಿತ್ತು ಎಂದು ಬಹಿರಂಗಪಡಿಸಿದ್ದಾನೆ. ಅವನು ಯಾವುದೇ ಪ್ರಾಣಿಯನ್ನು ನೋಡಿದಾಗ ತಾನು ಸ್ವಲ್ಪ ಸಮಯ ಪ್ರಾಣಿಯಾಗಿ ಬಾಳಿ ಮನುಷ್ಯರ ಚಿಂತೆ ಕಾಳಜಿಗಳಿಂದ ದೂರವಾಗಿ ಪ್ರಾಣಿಗಳ ಜೀವನ ಹೇಗಿರುತ್ತದೆ ಎಂಬುದನ್ನು ಅನುಭವಿಸಿ ತಿಳಿಯಬೇಕು ಎಂದುಕೊಳ್ಳುತ್ತಿದ್ದನು. ಮನುಷ್ಯರ ಪ್ರಪಂಚವು ತುಂಬಾ ಮಾನಸಿಕ ಒತ್ತಡ ಮತ್ತು ಜವಾಬ್ದಾರಿಗಳಿಂದ ಕೂಡಿದೆ, ಆದರೆ ಒಂದು ಸಾಕು ನಾಯಿಯ ಜೀವನವು ಯಾವುದೇ ಚಿಂತೆಯಿಲ್ಲದೆ ಪ್ರೀತಿಯಿಂದ ತುಂಬಿರುತ್ತದೆ ಎಂಬುದು ಟಾಕೋ ನಂಬಿಕೆಯಾಗಿತ್ತು. ತನ್ನ ಬಾಲ್ಯದ ಈ ಆಸೆಯನ್ನು ನನಸು ಮಾಡಿಕೊಳ್ಳಲು ಅವನು ಜಪಾನ್ನ ಹೆಸರಾಂತ ಸ್ಪೆಷಲ್ ಇಫೆಕ್ಟ್ಸ್ ತಯಾರಿಸುವ ಕಂಪನಿಯನ್ನು ಸಂಪರ್ಕಿಸಿ ತನ್ನ ಷರತ್ತನ್ನು ಮುಂದಿಟ್ಟನು. ಅದೇನೆಂದರೆ, ತಾನು ಧರಿಸಿದರೆ ಒಳಗಡೆ ಮನುಷ್ಯನಿದ್ದಾನೆ ಎಂದು ಯಾರೂ ಗುರುತಿಸದಂತಹ ಸೂಟ್ ಬೇಕು ಎಂಬುದು. ಸೂಟ್ ತಯಾರಿಸುವ ಜೆಪೇಟ್ ಕಂಪನಿಗೆ ಇದು ದೊಡ್ಡ ಸವಾಲಾಗಿತ್ತು. ಏಕೆಂದರೆ ಮನುಷ್ಯನ ದೇಹದ ರಚನೆ ಮತ್ತು ನಾಯಿಯ ದೇಹದ ರಚನೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ಮನುಷ್ಯ 2 ಕಾಲುಗಳ ಮೇಲೆ ನಡೆದರೆ ನಾಯಿ 4 ಕಾಲುಗಳ ಮೇಲೆ ನಡೆಯುತ್ತದೆ. ಈ ಕಂಪನಿಯ ಕುಶಲಕರ್ಮಿಗಳು ಗಂಟೆಗಟ್ಟಲೆ ರಿಸರ್ಚ್ ಮಾಡಿದ ನಂತರ ಬಾರ್ಡರ್ ಕಾಲಿ ತಳಿಯ ನಾಯಿಯನ್ನು ಆಯ್ಕೆ ಮಾಡಿಕೊಂಡರು. ಏಕೆಂದರೆ ಈ ತಳಿಯ ನಾಯಿಯ ಮೈಮೇಲೆ ತುಂಬಾ ದಪ್ಪ ಹಾಗೂ ಉದ್ದನೆಯ ಕೂದಲುಗಳಿರುತ್ತವೆ. ಇದರಿಂದ ಸೂಟ್ ಒಳಗಡೆ ಮನುಷ್ಯನ ಮೊಣಕಾಲು ಮತ್ತು ಮೊಣಕೈ ವಿನ್ಯಾಸವು ಸುಲಭವಾಗಿ ಮುಚ್ಚಿ ಹೋಗುತ್ತದೆ. ಈ ಇಡೀ ಮಾಸ್ಟರ್ ಪೀಸ್ ಅನ್ನು ಸಿದ್ಧಪಡಿಸಲು ಜಪಾನಿ ಕುಶಲಕರ್ಮಿಗಳಿಗೆ ಭರ್ತಿ 40 ದಿನಗಳ ಸಮಯ ಬೇಕಾಯಿತು. ಇದರಲ್ಲಿ ಸಿಂಥೆಟಿಕ್ ಫರ್ ಜೊತೆಗೆ ನಾಯಿ ಚಲಿಸುವಾಗ ಥೇಟ್ ಅಸಲಿಯಂತೆಯೇ ಕಾಣಲು ಅನುಕೂಲವಾಗುವಂತಹ ಮೆಟೀರಿಯಲ್ ಬಳಸಲಾಗಿತ್ತು. ಈ ಸೂಟ್ನ ಬೆಲೆ ಸುಮಾರು 2 ಮಿಲಿಯನ್ ಜಪಾನೀಸ್ ಯೆನ್, ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 12 ಲಕ್ಷ ರೂಪಾಯಿ. ಇದನ್ನು ಸೋಷಿಯಲ್ ಮೀಡಿಯಾದ ವ್ಯೂಸ್ಗೆ ಹಸಿದ ಕ್ರಿಯೇಟರ್ಸ್ 220 ಕೋಟಿ ರೂಪಾಯಿ ಎಂದು ಹೇಳಿ ಇಡೀ ಪ್ರಪಂಚದಾದ್ಯಂತ ವದಂತಿ ಹಬ್ಬಿಸಿದರು. ಈ ಸೂಟ್ ಸಿದ್ಧವಾದ ನಂತರ ಟಾಕೋ ಇದನ್ನು ಧರಿಸಿ ಮೊದಲ ಬಾರಿಗೆ ಜಪಾನ್ನ ಸಾರ್ವಜನಿಕ ಪಾರ್ಕ್ಗೆ ವಾಕಿಂಗ್ ಮಾಡಲು ಹೊರಟನು. ಟಾಕೋ 4 ಕಾಲುಗಳ ಮೇಲೆ ನಡೆಯುವ ಶೈಲಿ ಎಷ್ಟು ರಿಯಲಿಸ್ಟಿಕ್ ಆಗಿತ್ತೆಂದರೆ, ದಾರಿಯಲ್ಲಿ ಹೋಗುತ್ತಿದ್ದ ಜನರು ಅದನ್ನು ನೋಡಿದಂಗಾಗಿ ಹೋದರು. ಅತ್ಯಂತ ತಮಾಷೆಯ ವಿಷಯವೆಂದರೆ, ಪಾರ್ಕ್ನಲ್ಲಿ ವಾಕಿಂಗ್ ಮಾಡುತ್ತಿದ್ದ ಅಸಲಿ ನಾಯಿಗಳು ಟಾಕೋನನ್ನು ನೋಡಿದಾಗ ನಡೆದ ಘಟನೆ. ಆ ನಾಯಿಗಳು ಟಾಕೋನ ಈ ಬೃಹತ್ ರೂಪವನ್ನು ನೋಡಿ ಸಂಪೂರ್ಣವಾಗಿ ಕನ್ಫ್ಯೂಸ್ ಆಗಿ ಎಚ್ಚರಿಕೆ ವಹಿಸುತ್ತಾ ಅವನ ಹತ್ತಿರ ಹೋಗಲು ಶುರು ಮಾಡಿದವು. ಕೆಲವು ನಾಯಿಗಳಂತೂ ಟಾಕೋನನ್ನು ನೋಡಿ ಬೊಗಳಲು ಶುರು ಮಾಡಿದವು, ಏಕೆಂದರೆ ಅವರಿಗೆ ಇದು ತಮ್ಮ ತಳಿಯ ಪ್ರಾಣಿಯೋ ಅಥವಾ ಯಾವುದಾದರೂ ವಿಚಿತ್ರ ಜೀವಿಯೋ ಎಂಬುದು ಅರ್ಥವೇ ಆಗಲಿಲ್ಲ. ಟಾಕೋ ಈ ಇಡೀ ಘಟನೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದನು. ಅದಾದ ನಂತರ ಈ ವಿಡಿಯೋವನ್ನು ಇಡೀ ಜಗತ್ತಿನಾದ್ಯಂತ ವೀಕ್ಷಿಸಲಾಯಿತು ಮತ್ತು ಜನರು ಟಾಕೋನ ಈ ವಿಚಿತ್ರ ಜೀವನ ಶೈಲಿಯ ಬಗ್ಗೆ ಚರ್ಚಿಸಲು ಶುರು ಮಾಡಿದರು. ಈಗ ಈ ಇಡೀ ಸುದ್ದಿಯ ಅತಿ ದೊಡ್ಡ ಸುಳ್ಳು, ಅಂದರೆ 220 ರೂಪಾಯಿ ಕೋಟಿಯ ಸರ್ಜರಿಯ ಪ್ರತಿಪಾದನೆಯ ಬಗ್ಗೆ ಮಾತನಾಡುವುದಾದರೆ, ಮೆಡಿಕಲ್ ಸೈನ್ಸ್ ಪ್ರಕಾರ ಹೀಗಾಗುವುದು ಸಂಪೂರ್ಣವಾಗಿ ಅಸಾಧ್ಯ. ಯಾವುದೇ ಮನುಷ್ಯನ ಮೂಳೆಗಳನ್ನು, ಅವನ ಬೆನ್ನುಮೂಳೆಯನ್ನು ಮತ್ತು ಆಂತರಿಕ ಅಂಗಗಳನ್ನು ಕತ್ತರಿಸಿ ನಾಯಿಯ ದೇಹವಾಗಿ ಬದಲಾಯಿಸುವುದು ಯಾವುದೇ ಡಾಕ್ಟರ್ನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಹಾಗೆ ಮಾಡಲು ಪ್ರಯತ್ನಿಸಿದರೂ ಮನುಷ್ಯ ತಕ್ಷಣವೇ ಸತ್ತು ಹೋಗುತ್ತಾನೆ.
ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವ್ಯೂಸ್ ಮತ್ತು ಲೈಕ್ಸ್ ಪಡೆಯುವ ಭರದಲ್ಲಿ ಕ್ರಿಯೇಟರ್ಸ್ ಟೊಕೊನ ಈ ನಿಜವಾದ ವಿಡಿಯೋವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ರಚಿಸಲಾದ ನಕಲಿ ಚಿತ್ರಗಳೊಂದಿಗೆ ಮಿಕ್ಸ್ ಮಾಡಿದರು. ಅಮೆರಿಕದ ಒಬ್ಬ ಶ್ರೀಮಂತ ವ್ಯಕ್ತಿ ಕೋಟ್ಯಂತರ ರೂಪಾಯಿ ಸುರಿದು ಸರ್ಜರಿ ಮಾಡಿಸಿಕೊಂಡಿದ್ದಾನೆ ಎಂಬ ಕಥೆಯನ್ನು ಹೆಣೆದರು. ಇಂಟರ್ನೆಟ್ನಲ್ಲಿ ಇಂತಹ ಫೇಕ್ ನ್ಯೂಸ್ಗಳು ಜಾಗ್ರತೆಯಾಗಿ ಹರಡುತ್ತವೆ, ಏಕೆಂದರೆ ಜನರು ಆಳವಾಗಿ ಯೋಚಿಸದೆ ಮತ್ತು ಫ್ಯಾಕ್ಟ್ ಚೆಕ್ ಮಾಡದೆ ಪ್ರತಿಯೊಂದು ಮಸಾಲೆಯುಕ್ತ ಸುದ್ದಿಯನ್ನು ನಂಬಿಬಿಡುತ್ತಾರೆ. ಈ ಇಡೀ ಘಟನೆಯ ಹಿಂದೆ ಸೋಷಿಯಲ್ ಮೀಡಿಯಾದ ಆಲ್ಗರಿದಮ್ ಕೂಡ ದೊಡ್ಡ ಕಾರಣವಾಗಿದೆ. ಅದು ಯಾವಾಗಲೂ ಸನಸನಿ ಸೃಷ್ಟಿಸುವ ಮತ್ತು ವಿಚಿತ್ರ ಸುದ್ದಿಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ಒಬ್ಬ ಕ್ರಿಯೇಟರ್ಗೆ ಸಾಮಾನ್ಯ ಫ್ಯಾನ್ಸಿ ಸೂಟ್ನ ಕಥೆ ಜನರನ್ನು ಅಷ್ಟಾಗಿ ಆಕರ್ಷಿಸುವುದಿಲ್ಲ ಎಂದು ತಿಳಿದಾಗ ಅವನು ಅದಕ್ಕೆ ಕೋಟ್ಯಂತರ ರೂಪಾಯಿಯ ಸರ್ಜರಿ ಮತ್ತು ಬಾಡಿ ಟ್ರಾನ್ಸ್ಫಾರ್ಮೇಶನ್ನಂತಹ ಭಾರಿ ಪದಗಳನ್ನು ಜೋಡಿಸಿಬಿಡುತ್ತಾನೆ. ಇದರಿಂದ ಯೂಸರ್ ಥಂಬ್ನೇಲ್ ನೋಡಿದ ತಕ್ಷಣ ಕ್ಲಿಕ್ ಮಾಡಲು ಬಲವಂತವಾಗುತ್ತಾನೆ. ಭಾರತದ ಅನೇಕ ಸಣ್ಣ ದೊಡ್ಡ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳು ಕೇವಲ ಸ್ವಲ್ಪ ವ್ಯೂಸ್ ಮತ್ತು ಡಾಲರ್ಗಳನ್ನು ಗಳಿಸಲು ಟೊಕೊನ ನಿಜವಾದ ವಿಡಿಯೋವನ್ನು ತಪ್ಪಾಗಿ ಬಳಸಿಕೊಂಡವು. ವಿಜ್ಞಾನವು ಮನುಷ್ಯನನ್ನು ಪ್ರಾಣಿಯಾಗಿ ಬದಲಾಯಿಸುವ ತಂತ್ರಜ್ಞಾನವನ್ನು ಕಂಡುಹಿಡಿದಿದೆ ಎಂದು ಜನರಿಗೆ ನಂಬಿಸಲು ಯತ್ನಿಸಿದವು. ಆದರೆ ನಿಜಾಂಶವೇನೆಂದರೆ ಇದು ಜಪಾನೀಸ್ ಸಿನೆಮಾದ ಅತ್ಯಾಧುನಿಕ ಸ್ಪೆಷಲ್ ಇಫೆಕ್ಟ್ಸ್ ಇರುವ ಫ್ಯಾಬ್ರಿಕ್ ಸೂಟ್ ಆಗಿತ್ತು. ಅದು ಯಾವುದೇ ಸಾಮಾನ್ಯ ಮನುಷ್ಯನಿಗೆ ಸ್ವಲ್ಪ ಸಮಯದ ಮಟ್ಟಿಗೆ ನಾಯಿಯ ರೂಪವನ್ನು ನೀಡಬಲ್ಲದು. ಟೊಕೊನ ಈ ಪ್ರಕರಣವೇನು ಮೊದಲ ಅಥವಾ ಕೊನೆಯ ವಿಚಿತ್ರ ಪ್ರಕರಣವಲ್ಲ, ಬದಲಿಗೆ ಜಗತ್ತಿನಾದ್ಯಂತ ಇಂತಹ ಅನೇಕ ಜನರಿದ್ದಾರೆ. ಅವರು ತಮ್ಮ ಸ್ವಂತ ಅಸ್ತಿತ್ವದಿಂದ ಬೇಸತ್ತು ತಮ್ಮ ವಿಚಿತ್ರ ಆಸೆಗಳಿಗಾಗಿ ಲಕ್ಷಾಂತರ ಕೋಟ್ಯಂತರ ರೂಪಾಯಿಗಳನ್ನು ನೀರಂತೆ ಹರಿಸುತ್ತಾರೆ. ಜಪಾನ್ನಲ್ಲೇ ಇನ್ನೊಬ್ಬ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅತ್ಯಂತ ರಿಯಲಿಸ್ಟಿಕ್ ಆದ ತೋಳದ ವೂಲ್ಫ್ ಸೂಟ್ ಒಂದನ್ನು ತಯಾರಿಸಿಕೊಂಡಿದ್ದನು. ಏಕೆಂದರೆ ಅವನಿಗೆ ಬಾಲ್ಯದಿಂದಲೂ ತೋಳದಂತೆ ಕ್ರೂರವಾಗಿ ಮತ್ತು ಸ್ವತಂತ್ರವಾಗಿ ಕಾಣಿಸಿಕೊಳ್ಳುವ ಆಸೆಯಿತ್ತು. ಇಂತಹ ವಿಚಾರಗಳಲ್ಲಿ ಸರ್ಜರಿಯ ನೆರವು ಪಡೆಯುವುದಿಲ್ಲ, ಬದಲಿಗೆ ಹಾಲಿವುಡ್ ಹಾಗೂ ಜಪಾನೀಸ್ ಸ್ಪೆಷಲ್ ಇಫೆಕ್ಟ್ ಸ್ಟುಡಿಯೋಗಳಿಂದ ಅತ್ಯಂತ ದುಬಾರಿ ಹಾಗೂ ಕಸ್ಟಮ್ ಮೇಡ್ ಕಾಸ್ಟ್ಯೂಮ್ಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ಇದನ್ನು ನೋಡಿ ಸಾರ್ವಜನಿಕರು ಆಶ್ಚರ್ಯಚಕಿತರಾಗುತ್ತಾರೆ. ನಂತರ ಇದೇ ಸುದ್ದಿಗಳು ಇಂಟರ್ನೆಟ್ನ ವದಂತಿಗಳ ಮಾರುಕಟ್ಟೆಯಲ್ಲಿ ಕೋಟ್ಯಂತರ ರೂಪಾಯಿಯ ಸರ್ಜರಿಯ ರೂಪ ಪಡೆದುಕೊಳ್ಳುತ್ತವೆ. ಇದನ್ನು ನೋಡಿ ಪ್ರಪಂಚದಾದ್ಯಂತ ಜನರು ದಾರಿ ತಪ್ಪುತ್ತಲೇ ಇರುತ್ತಾರೆ. ಟೊಕೊನ ಈ ಕಥೆ ಇಂಟರ್ನೆಟ್ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಲ್ಲ ಎಂಬುದನ್ನು ನಾವು ಯೋಚಿಸುವಂತೆ ಮಾಡುತ್ತದೆ. 12 ರೂಪಾಯಿ ಲಕ್ಷದ ಫ್ಯಾನ್ಸಿ ಕಾಸ್ಟ್ಯೂಮ್ ಹೇಗೆ ರಾತ್ರೋರಾತ್ರಿ 220 ರೂಪಾಯಿ ಕೋಟಿಯ ಪ್ರಾಣಾಪಾಯ ತರುವ ಸರ್ಜರಿಯಾಗಿ ಬದಲಾಗುತ್ತದೆ ಎಂಬುದು ಸೋಷಿಯಲ್ ಮೀಡಿಯಾದ ಮೈಂಡ್ ಗೇಮ್ ಅನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಟೊಕೊ ಇಂದು ಕೂಡ ಜಪಾನ್ನಲ್ಲಿ ತನ್ನ ಗುರುತನ್ನು ಮುಚ್ಚಿಟ್ಟು ಜೀವಿಸುತ್ತಿದ್ದಾನೆ, ಏಕೆಂದರೆ ಅವನ ಸ್ನೇಹಿತರು ಮತ್ತು ಸಂಬಂಧಿಕರು ತನ್ನ ಈ ವಿಚಿತ್ರ ಆಸೆಯನ್ನು ನೋಡಿ ತಮಾಷೆ ಮಾಡಬಹುದು ಎಂಬ ಭಯ ಅವನಲ್ಲಿದೆ. ಆದರೆ ತನ್ನ ಮನಸ್ಸಿನ ಆಸೆಯನ್ನು ಪೂರೈಸಿಕೊಳ್ಳಲು ಮನುಷ್ಯ ತನ್ನ ಕನಸುಗಳಿಗಾಗಿ ಎಂತಹ ಹಂತಕ್ಕೂ ಹೋಗಬಲ್ಲ ಎಂಬುದನ್ನು ಅವನು ಸಾಬೀತುಪಡಿಸಿದ್ದಾನೆ. ಇಡೀ ಜಗತ್ತು ಅವನನ್ನು ಹುಚ್ಚ ಎಂದು ಕರೆದರೂ ಸರಿ. ಅದಕ್ಕೆ ಮುಂದಿನ ಬಾರಿ ನೀವು ಇಂಟರ್ನೆಟ್ನಲ್ಲಿ ಇಂತಹ ಯಾವುದಾದರೂ ಸನಸನಿ ಸೃಷ್ಟಿಸುವ ಸುದ್ದಿಯನ್ನು ನೋಡಿದಾಗ ಅದನ್ನು ಕುರುಡಾಗಿ ನಂಬುವ ಬದಲು ಅದರ ಹಿಂದಿನ ಸತ್ಯವನ್ನು ತಿಳಿಯಲು ಖಂಡಿತ ಪ್ರಯತ್ನಿಸಿ. ಇಂತಹ ವೈರಲ್ ವದಂತಿಗಳಿಂದ ಪಾರಾಗಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ನಿಮ್ಮ ಮುಂದೆ ಅತ್ಯಂತ ವಿಚಿತ್ರ ಅಥವಾ ಅಸಾಧ್ಯವೆನಿಸುವ ಸುದ್ದಿ ಬಂದಾಗ ಅದನ್ನು ತಕ್ಷಣ ಶೇರ್ ಮಾಡುವ ಮುನ್ನ 2 ನಿಮಿಷ ತಡೆದು ಅದರ ಫ್ಯಾಕ್ಟ್ ಚೆಕ್ ಮಾಡುವುದು. ನೀವು ಗೂಗಲ್ನಲ್ಲಿ ನಿಜವಾದ ಸುದ್ದಿಯ ಮೂಲವನ್ನು ಹುಡುಕಬಹುದು ಅಥವಾ ಅಧಿಕೃತ ನ್ಯೂಸ್ ವೆಬ್ಸೈಟ್ಗಳಿಗೆ ಹೋಗಿ ಅದನ್ನು ಖಚಿತಪಡಿಸಿಕೊಳ್ಳಬಹುದು. ಟೊಕೊ ವಿಷಯದಲ್ಲೂ ಜನರು ಸ್ವಲ್ಪವೇ ಹುಡುಕಾಟ ನಡೆಸಿದ್ದರೆ 220 ಕೋಟಿಯ ನಕಲಿ ಸರ್ಜರಿಯ ಸುಳ್ಳು ಸೆಕೆಂಡುಗಳಲ್ಲಿ ಸಿಕ್ಕಿಬೀಳುತ್ತಿತ್ತು. ಆದರೆ ಜನರು ಸತ್ಯ ತಿಳಿಯದೆ ವಿಡಿಯೋಗೆ ಕಾಮೆಂಟ್ ಮಾಡಲು ಶುರುಮಾಡುತ್ತಾರೆ. ಇದರಿಂದ ಫೇಕ್ ನ್ಯೂಸ್ ಹಬ್ಬಿಸುವವರ ಧೈರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಒಬ್ಬ ಜವಾಬ್ದಾರಿಯುತ ನಾಗರಿಕ ಮತ್ತು ಇಂಟರ್ನೆಟ್ ಯೂಸರ್ ಆಗಿ ಇಂತಹ ದಾರಿ ತಪ್ಪಿಸುವ ಮಾಹಿತಿಯಿಂದ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನವರನ್ನು ದೂರವಿಡಿ. ಕೊನೆಯದಾಗಿ ಹೇಳುವುದಾದರೆ, ಇಂಟರ್ನೆಟ್ ಖಂಡಿತ ಮನರಂಜನೆಯ ಒಂದು ಸಾಧನ, ಆದರೆ ಇಲ್ಲಿ ಹೊಳೆಯುವುದೆಲ್ಲವೂ ಚಿನ್ನವಲ್ಲ. ಟೊಕೊ ನಾಯಿಯಾಗಿದ್ದು ಅವನ ವೈಯಕ್ತಿಕ ಆಯ್ಕೆ ಮತ್ತು ಒಂದು ಆರ್ಟಿಸ್ಟಿಕ್ ಫ್ಯಾಂಟಸಿಯ ಭಾಗವಾಗಿತ್ತು. ಅದಕ್ಕೆ ಅವನು ಜಪಾನೀಸ್ ತಂತ್ರಜ್ಞಾನ ಹಾಗೂ ಅದ್ಭುತ ಕೌಶಲ್ಯದ ಮೂಲಕ ಉತ್ತರ ನೀಡಿದನೇ ಹೊರತು ಯಾವುದೇ ಮೆಡಿಕಲ್ ಆಸ್ಪತ್ರೆಯ ಬೆಡ್ ಮೇಲೆ ತನ್ನ ಪ್ರಾಣವನ್ನು ಅಪಾಯಕ್ಕೆ ಸಿಲುಕಿಸಿ ಸರ್ಜರಿ ಮಾಡಿಸಿಕೊಳ್ಳುವ ಮೂಲಕ ಅಲ್ಲ. ನಿಮಗೆ ನಮ್ಮ ಈ ಸುದೀರ್ಘ ತನಿಖೆ ಮತ್ತು ಸತ್ಯ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಇನ್ನೂ 220 ರೂಪಾಯಿ ಕೋಟಿಯ ಫೇಕ್ ಸರ್ಜರಿಯನ್ನು ನಿಜವೆಂದು ನಂಬಿ ಕುಳಿತಿರುವ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ನೀವು ಕೂಡ ಇಂತಹ ಸೂಟ್ ಧರಿಸಲು ಇಷ್ಟಪಡುತ್ತೀರಾ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಫ್ಯಾಕ್ಟ್ ಚೆಕ್ ಮತ್ತು ಇಂಟರ್ನೆಟ್ನ ಈ ದೊಡ್ಡ ವದಂತಿಯ ಸತ್ಯ ನಿಮಗಿಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನೀವು ಎಂದಾದರೂ 12 ರೂಪಾಯಿ ಲಕ್ಷದ ಇಂತಹ ರಿಯಲಿಸ್ಟಿಕ್ ಕಾಸ್ಟ್ಯೂಮ್ ಧರಿಸಿ ಒಂದು ದಿನದ ಮಟ್ಟಿಗೆ ಪ್ರಾಣಿಯಾಗಲು ಇಷ್ಟಪಡುತ್ತೀರಾ? ಅಥವಾ ನಿಮಗೆ ಟೊಕೊನ ಈ ಆಸೆ ವಿಚಿತ್ರವೆನಿಸುತ್ತದೆಯೇ?
ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆಯನ್ನು ನಮಗೆ ತಲುಪಿಸಿ. ಹಾಗೂ ಇಂದಿಗೂ 220 ರೂಪಾಯಿ ಕೋಟಿಯ ನಕಲಿ ಸರ್ಜರಿ ಸುದ್ದಿಯನ್ನು ನಿಜವೆಂದು ನಂಬುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರು ಸಹ ಈ ಸುಳ್ಳು ಪ್ರತಿಪಾದನೆಯ ಹಿಂದಿರುವ ನಿಜವಾದ ಸತ್ಯವನ್ನು ಅರ್ಥಮಾಡಿಕೊಳ್ಳಲಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಮತ್ತು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೆಳಗಿನ ಕೆಂಪು ಬಟನ್ ಒತ್ತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.